ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ನಿಲ್ಲಿಸ್ತೀರಾ ಅಂತ ಹೇಳಿದಾಗ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಯ ಸಚಿವರು ಈಗಾಗಲೇ ಬಹಳಷ್ಟು ಮಾಧ್ಯಮದಲ್ಲಿ ಹೇಳಿದ್ದಾರೆ. ಈಗಾಗಲೇ ಬಹಳ ದಿನ ಆಯ್ತು ಕೂಡ ಹೇಳ್ತಾ ಇದ್ದಾರೆ, 5 ಗ್ಯಾರಂಟಿಗಳನ್ನ ನಾನು ನಿಲ್ಲಿಸಲ್ಲ, ನಮ್ಮ ಕಾಂಗ್ರೆಸ್ ಸರ್ಕಾರ ಇರುವ ತನಕ ಕೂಡ ಎಲ್ಲ ಫಲಾನುಭವಿಗಳಿಗೆ ಅಮೌಂಟ್ ಹೋಗ್ತಾ ಇರತ್ತೆ. ಫ್ರೀ ಬಸ್ ಕೂಡ ನಡೀತಾ ಇರತ್ತೆ, ಯುವ ನಿಧಿನೂ ಕೂಡ ಹೋಗ್ತಾ ಇರತ್ತೆ, ಅನ್ನ ಭಾಗ್ಯನೂ ಕೂಡ ಹೋಗ್ತಾ ಇರತ್ತೆ. ಎಲ್ಲ ಯೋಜನೆಗಳು ನಾವು ಜಾರಿನ ಇಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು ಮಾಹಿತಿ ಕೊಟ್ಬಿಟ್ಟೆ ಬಹಳ ದಿನನೇ ಆಯ್ತು. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ ಹಾಗೆ 2 ತಿಂಗಳಿನಿಂದ ಈಗ ಅಮೌಂಟ್ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ಈಗ ಫಲಾನುಭವಿಗಳಿಗೆ ಈಗ 40% ಫಲಾನುಭವಿಗಳಿಗೆ ಅಮೌಂಟ್ ಹೋಗಿದೆ ಅಂತೆ. ಇನ್ನು ಉಳಿದಂತಹ 60% ಫಲಾನುಭವಿಗಳಿಗೆ ಅಮೌಂಟ್ ಯಾವಾಗ ಹಾಕ್ತಾರೆ? ಈ ಒಂದು ಕ್ವಶನ್ಗಳು ತುಂಬಾ ಜನರ ಒಂದು ತಲೆಯಲ್ಲಿ ಉಂಟಾಗ್ತಾ ಇರತ್ತೆ. ಈ ಒಂದು ಕ್ವಶನ್ಗಳಿಗೇನೆ ಉತ್ತರ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆನೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋನಿದ್ದೀನಿ. ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ತುಂಬಾ ಡೌಟ್ಸ್ ಉಂಟಾಗಬಹುದು. ಒಂದ್ಸಾರಿ ಕಂಪ್ಲೀಟ್ ಆಗಿ ನೋಡಿ. ಆಮೇಲೆ ಏನಾದರೂ ಡೌಟ್ಸ್ ಇದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಅಲ್ಲಿ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ನೀವು ತಿಳ್ಕೊಬಹುದಾಗಿರುತ್ತೆ. ಈಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕೊಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನಾನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ವೀಕ್ಷಕರೇ. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ಕ್ಲಿಪ್ ಅನ್ನ ಒಂದ್ ಸ್ವಲ್ಪ ನೋಡ್ಕೊಂಡ್ ಬಂದ್ಬಿಡಿ. ಕೂಡ ಈಗಾಗಲೇ ಹಾಕಿದೀವಿ, ಟ್ರೆಜರಿಗೆ ಬಂದಿದೆ. ಇವತ್ತು ಕ್ರೆಡಿಟ್ ಆಗ್ಬೋದು. ಇಡೀ ರಾಜ್ಯದಲ್ಲಿ ಆಲ್ರೆಡಿ ಕ್ರೆಡಿಟ್ ಆಗಿದೆ. ಎಲ್ಲೆಲ್ಲಿ ಉಳ್ಕೊಂಡಿದೆ ಅದು ಇವತ್ತು ನಾಳೆ 30 ತಾರೀಕಿನ ಒಳಗಡೆ ಕ್ರೆಡಿಟ್ ಆಗುತ್ತೆ. ಯಾವುದೇ ಸಂದರ್ಭದಲ್ಲೂ ಈ ಒಂದು 5 ಗ್ಯಾರಂಟಿಗಳನ್ನು ನಮ್ಮ ಸರ್ಕಾರ ನಿಲ್ಲಿಸೋದಿಲ್ಲ. ಕೊಟ್ಟ ಭಾಷೆ ಹಾಗೆ ನಾವು ನಡೆದುಕೊಳ್ಳಿ. ನೋಡಿದ್ರಲ್ಲ, ಇದು ಜೂನ್ 29ನೇ ತಾರೀಕು ನಡೆದಿರುವಂತಹ ಮಾಧ್ಯಮದಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದೇನು ಹೋದ ತಿಂಗಳು ಹೇಳ್ತಾ ಇದ್ದೀರಾ ಅಂತ ನೀವು ಅನ್ಕೋಬಹುದು. ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಅದನ್ನ ನಾನು ನಿಮ್ಗೆ ತೋರಿಸಿದೀನಿ. ಅದನ್ನ ಸ್ಪಷ್ಟನೆ ಕೊಟ್ಟು ಈಗ ಬಹಳ ಆದ್ರೆ 1 ವಾರ ಆಯ್ತು. ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂದ ಬಳಿಕ ಅಮೌಂಟ್ ಹಾಕ್ಬೇಕಲ್ವಾ? ಈ ಒಂದು ಕ್ವಶನ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಸ್ಪಷ್ಟನೆಯನ್ನ ನಾನು ನಿಮ್ಗೆ ತೋರಿಸಿದೀನಿ ಅಂದ ಬಳಿಕ ಈ ಒಂದು ಮಾಹಿತಿ ಬಗ್ಗೆನೂ ಕೂಡ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ಯಾಕೆ ಅಮೌಂಟ್ ಬರ್ತಾ ಇಲ್ಲ, ಯಾಕೆ ಒಂದು ಡಿಲೇ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಡಿಲೇ ಯಾಕೆ ಆಗ್ತಾ ಇದೆ ಅಂದ್ರೆ ಹೊಸ ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ. ಅಂದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 11ನೇ ಕಂತು ನಡೀತಾ ಇದೆ ಅಲ್ಲ, ಈಗ 11ನೇ ಕಂತು ಎಲ್ಲರ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು. ಆ ಒಂದು ಕಂತಿನಲ್ಲಿನೇ ಹೊಸ ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ. ಯಾಕಂದ್ರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಹದಗೆಡ್ತಾ ಇದೆ. ಯಾಕಂದ್ರೆ ಈ ರೂಲ್ಸ್ ನಲ್ಲಿದೇನೆ ಆ ಒಂದು ಕಾರಣಗಳು ಇರ್ತವೆ. ನೋಡ್ಕೊಳ್ಳಿ, 100% ದಾಖಲೆ ಇರುವಂತಹ ಮಹಿಳೆಯರಿಗೆ ಮಾತ್ರ ಗ್ಯಾರಂಟಿಗಳನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಯಾಕಂದ್ರೆ 100% ಕರೆಕ್ಟ್ ಆಗಿರಿ ದಾಖಲಾತಿಗಳು ಎಲ್ಲರದು ಕೂಡ ಇಲ್ಲ. 1,20,00,000 ಫಲಾನುಭವಿಗಳಲ್ಲಿ 100% ದಾಖಲಾತಿಗಳು ಯಾರ್ದು ಕೂಡ ಇಲ್ಲ. ಹಾಗೆ ಮನ ಬಂದಂತೆ ಎಲಿಜಿಬಲ್ ಇರ್ಲಿಲ್ಲ ಅಂದ್ರೂ ಸಹಿತ ಎಲಿಜಿಬಲ್ ಇದ್ರೂ ಸಹಿತ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇರ್ಲಿಲ್ಲ ಅಂದ್ರೂ ಸಹಿತ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. 100% ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರ್ಲಿಲ್ಲ ಅಂದ್ರೂ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಡಾಕ್ಯುಮೆಂಟ್ಸ್ ಫೇಕ್ ಇದ್ರೂ ಸಹಿತ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ, ಅಮೌಂಟ್ ಅನ್ನ ಪಡಿತಾ ಇದ್ದಾರೆ. ಮತ್ತೆ ಮಹಾಲಕ್ಷ್ಮಿ ಯೋಜನೆ ಬರೋದಿತ್ತು, ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಬಂದ್ರೆ, ಈಗ ಬಂದಿತ್ತಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಬಂದಿತ್ತಂದ್ರೆ ಒಂದ್ ವೇಳೆ 1 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ ರಾಹುಲ್ ಗಾಂಧಿ ಸರ್ ಅವರು ಘೋಷಣೆಯನ್ನ ಮಾಡಿದ್ರು. ಹಾಗಾದ್ರೆ ಆ ಒಂದು 1 ಲಕ್ಷ ರೂಪಾಯಿ ಪಡಿಲಿಕ್ಕೂ ಕೂಡ ಸಾಕಷ್ಟು ಜನ ಆ ಒಂದು ರೇಷನ್ ಕಾರ್ಡ್ಗಳ ಬಗ್ಗೆನೆ ಸಾಕಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಇನ್ಕಮ್ ಕಾಸ್ಟ್ ಅದು ಇದು ಬ್ಯಾಂಕ್ ಪಾಸ್ಬುಕ್ ಅದಕ್ಕೆ ಲಿಂಕ್ ಮಾಡಿಸ್ಕೊಂಡಿದ್ದಾರೆ, ನಂಬರ್ಗಳನ್ನ ಅದಕ್ಕೂ ಲಿಂಕ್ ಮಾಡಿಸ್ಕೊಂಡಿದ್ದಾರೆ. ಎಲ್ಲ ಲಿಂಕ್ ಅನ್ನ ಮಾಡಿಸ್ಕೊಂಡು ಇಟ್ಕೊಂಡ್ರೆ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಎಲ್ಲಾನು ಫೇಕ್ ಡಾಕ್ಯುಮೆಂಟ್ಸ್ ಗಳು ಇದ್ದ ತಕ್ಷಣಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅರ್ಜಿಯನ್ನ ಸಲ್ಲಿಸ್ಬಿಟ್ಟಿದ್ದಾರೆ. ಒಂದು ಕಾಳು ಹೋಗದಂತೆ ಈ ರೀತಿಯಾಗಿ ಒಗೆದ್ಬಿಟ್ಟಿದ್ದಾರೆ. ಆ ರೀತಿ ಸಾಕಷ್ಟು ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಬಿಟ್ಟಿದ್ದಾರೆ. ಅಂತಹ ಫಲಾನುಭವಿಗಳನ್ನ ತೆಗೆದು ಹಾಕೋರಿದ್ದಾರೆ. ಈಗ ಟೋಟಲ್ ಆಗಿ 40% ಜನರಿಗೆ ಹೋಗಿದೆ ಅಂತ ಅನ್ಕೊಳ್ಳಿ, ಅದರಲ್ಲಿ 60% ಉಳಿದಿದ್ದಾರೆ ಅನ್ಕೊಳ್ಳಿ 100% ನಲ್ಲಿ. ಒಂದು 60% ನಲ್ಲಿ 20 ಇಲ್ಲ 25% ಫಲಾನುಭವಿಗಳನ್ನ ತೆಗೆದು ಹಾಕೋರಿದ್ದಾರೆ. ಅವರು ನೀವು ಕೂಡ ಆಗಿರ್ಬೋದು, ನಿಮ್ಮ ಮನೆ ಪಕ್ಕದವರು ಕೂಡ ಆಗಿರ್ಬೋದು, ಯಾರು ಬೇಕಾದ್ರೂ ಕೂಡ ಆಗಿರ್ಬೋದು. ಹೀಗಾಗಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇಟ್ಕೋಬೇಕಾಗತ್ತೆ. ಕ್ಲಿಯರ್ ಇದ್ರೆ ಮಾತ್ರ ನಿಮಗೆ ಮುಂದಿನ ಕಂತುಗಳು ಬರಲಿಕ್ಕೆ ಸಾಧ್ಯ. ಇಲ್ಲೇ ಬಿಡಪ್ಪ ನಮಗೆ ಇದೇನು ಬೇಡ ಅಂತ ಅನ್ಕೊಂಡ್ ಕೂತ್ರೆ ಮುಂದಿನ ಕಂತುಗಳು ಬರಲ್ಲ ವೀಕ್ಷಕರೇ. ಇನ್ನ ಮೇಲೆ ಅಮೌಂಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋರಿದ್ದಾರೆ. ಯಾಕಂದ್ರೆ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಮೊದಲು ಕ್ಲಿಯರಿಫಿಕೇಶನ್ ಮಾಡೋರಿದ್ದಾರೆ. ಇದರಲ್ಲಿ ಯಾರು ಒಂದು ಚಾನಿಗೆ ಇದ್ದಂತೆ ಸೋಸೋರಿದ್ದಾರೆ. ಅದರಲ್ಲಿ ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ತೆಗೆದುಕೊಂಡು ಮಾಡಿರ್ತಾರೆ, 100% ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇರಲ್ಲ, ಸಾಕಷ್ಟು KYC ಇರ್ತವೆ, NPC ಇರ್ತವೆ, ಯಾರ್ದು ಕೂಡ ಇರಲ್ಲ ನೋಡಿ. ಅವರನ್ನ ತೆಗೆದು ಹಾಕ್ಬಿಡೋರಿದ್ದಾರೆ. ತೆಗೆದು ಹಾಕಿದ ತಕ್ಷಣ ಉಳಿದ ಒಂದು ಫಲಾನುಭವಿಗಳನ್ನ ಕರೆಕ್ಟ್ ಆಗಿರುವಂತಹ ಡಾಕ್ಯುಮೆಂಟ್ಸ್ ಹೊಂದಿರುವಂತಹ ಫಲಾನುಭವಿಗಳಿಗೆ ಅಮೌಂಟ್ ಅನ್ನ ಹಾಕಿ
ಸೊ ಮುಂದೆ ಬರುವಂತಹ ಎಲ್ಲ ಕಂತುಗಳನ್ನ ಹಾಕ್ತಾ ಹೋಗೋರಿದ್ದಾರೆ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಇತ್ತು. ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಹಿತಿನ ತಿಳಿಸಿದ್ದಾರೆ. ಸೊ ಸ್ಪಷ್ಟನೆ ಅಂತೂ ಮೊದಲು ಕೊಟ್ಟಿದ್ರು, ಆದ್ರೆ ಅದಕ್ಕೆ ಡಿಲೇ ಯಾಕೆ ಆಗ್ತಾ ಇದೆ ಅನ್ನೋದನ್ನ ಈಗ ಸ್ಪಷ್ಟನೆ ಕೊಟ್ಟಿದ್ರು. ಸೊ ಅದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಡಿಲೇ ಆಗ್ತಾ ಇರುವಂತದ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಬಗ್ಗೆನೇ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಕಾರಣಾಂತರಗಳಿಂದ ಒಂದು ಡಿಲೇ ಆಗಿರುವಂತದ್ದು. ಸೊ ಅದಕ್ಕಾಗಿ ಲೇಟ್ ಆಗ್ತಾ ಇದೆ. ಜನರಿಂದ ನನ್ನ ರಿಕ್ವೆಸ್ಟ್, ಈ ಒಂದು ವೆರಿಫಿಕೇಶನ್ ಮಾಡ್ಕೊಂಡ ತಕ್ಷಣ ಅಮೌಂಟ್ ಹಾಕ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಆದಷ್ಟು ಬೇಗ ಮುಗಿಯುತ್ತೆ. ಈಗಾಗಲೇ ಅಮೌಂಟ್ ಆದ್ರೂ ಸಹಿತ DBT ಪುಷ್ ಮಾಡಿದ್ವಿ. ಸೊ ಆದಷ್ಟು ಸ್ವಲ್ಪ ಸ್ವಲ್ಪ ಖಾತೆಗಳಿಗೂ ಅಮೌಂಟ್ ಜಮಾ ಆಗ್ತಾ ಇರುತ್ತೆ. ಸೊ ಅದು ಯಾರು ಬೇಕಾದ್ರೂ ಕೂಡ ಜಮಾ ಆಗ್ಬೋದು ಅಂತಾನು ಕೂಡ ಹೇಳಿದ್ದಾರೆ. ಸೊ ನಿಮಗೂ ಕೂಡ ಜಮಾ ಆಗ್ಬೋದಾಗಿರುತ್ತೆ ವೀಕ್ಷಕರೇ. ಸೊ ನಮಗೂ ಕೂಡ ಜಮಾ ಆಗ್ಬೋದಾಗಿರುತ್ತೆ. ಸೊ ಯಾರು ಬೇಕಾದ್ರೂ ಕೂಡ ಜಮಾ ಆಗ್ಬೋದು, ಹೇಳಿಕ್ ಬರಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಸೊ ಆದಷ್ಟು ಈ ಮಾಹಿತಿ ನಿಮ್ಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.